ಇದ್ರ ಭಯ ನಿಮಗೆ ಗೊತ್ತಿರಬೇಕು ಅನ್ಕೊಂತೀನಿ. ನಿಮಗೆ ಮೋಸ ಮಾಡಬೇಕು ಅನ್ನೋ ಇಂಟೆನ್ಷನ್ ನನಗಿರಲಿಲ್ಲ. ನನಗೆ ನಿಮ್ಮ ಮೇಲೆ ತುಂಬಾ ಗೌರವ ಇದೆ. ಆ್ಯಕ್ಚುಲಿ ನನಗೆ ಮರ್ಯಾದೆ ಸಿಕ್ಕಿರೋದು, ಗೌರವ ಸಿಕ್ಕಿರೋದು ನಿಮ್ಮಿಂದನೇ. ನೀವಿಲ್ಲ ಅಂದಿದ್ರೆ ನಾನಿವತ್ತು ಬದುಕಿರ್ತಿದ್ನೋ ಇಲ್ವೋ ನನಗೇ ಗೊತ್ತಿಲ್ಲ. ಪ್ರಿಕಾಷನ್ ತಗೊಂಡ್ರೆ ಗಿಲ್ಟ್ ಫೀಲ್ ಆಗೋ ನೆಸೆಸಿಟಿನೇ ಬರಲ್ಲ. ನಾನು ಬೇಕು ಅಂತ ಮಾಡಲಿಲ್ಲ, ಸಿಚುಯೇಷನ್ ಆಗಿತ್ತು. ಯಾಕಂದರೆ ತೇಜಸ್ ಬಗ್ಗೆ ವಿಕ್ರಾಂತ್ಗೆ ಎಲ್ಲ ವಿಚಾರನೂ ಗೊತ್ತಾಗಿತ್ತು. ಅದನ್ನು ಅವನು ವೇದಾಂತ್ ಹತ್ರ ಹೇಳಬೇಕು ಅಂತ ಕಾಯ್ತಿದ್ದ. ಅವನೇನಾದರೂ ಹೇಳಿದ್ದಿದ್ರೆ ತೇಜಸ್ ಜೊತೆ ನಾನು ಸಿಕ್ಕಾಕೊಳ್ತಿದ್ದೆ. ಹಾಗಾಗೋದು ಬೇಡ ಅಂತಲೇ ನಾನು ಮಾತಾಡಬೇಕಾಯ್ತು. ಅದನ್ನು ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ನನಗಿರಲಿಲ್ಲ. ಮಾಡೋದೆಲ್ಲ ಮಾಡಿ ಅಣ್ಣನ ಮುಂದೆ ಒಳ್ಳೆಯವ್ರಾಗಕ್ಕೆ ನೋಡಬೇಡಿ. ನಿಮ್ಮನ್ನ ನಿಮ್ಮ ಮನೆಯವ್ರು ನಂಬೋದು, ನಾವು ನಂಬಲ್ಲ. ನಿಮ್ಮಂಥವ್ರನ್ನ ಅದು ಎಷ್ಟು ದಿನ ನೋಡಿಲ್ಲ. ಇನ್ನು ನೀವೆಲ್ಲ ಯಾವ ಲೆಕ್ಕ? ಕಳ್ಸಕ್ಕೆ ಜನ್ಮನೇ ಬೇಕು, ಅದೇನು ಕಳ್ಕೊಳ್ಳೋಕ್ಕೆ ಒಂದು ನಿಮಿಷನೇ ಸಾಕು. ನಾನಿದನ್ನ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ, ನಾನು ನಿಜನೇ ಹೇಳ್ತಾ ಇದ್ದೀನಿ. ಇದೆಲ್ಲ ವಿಕ್ರಾಂತ್ ಬಾಯಿಂದ ಬಂದಿರೋದು. ಇನ್ನು ಮನೆಯವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಏನೇನೋ ರಾದಂತ ಆಗ್ತಿತ್ತು. ಅದೆಲ್ಲ ಬೇಡ ಅಂತಲೇ ನಾನೇ ಹೇಳಿದೆ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ನೀವು ಏನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸೋದಕ್ಕೆ ರೆಡಿ ಇದ್ದೀನಿ. ನಾನು ಯೋಚನೆ ಮಾಡಿ ಕೆಲಸ ಮಾಡೋದು. ನಿನ್ನ ಬಗ್ಗೆ ಯೋಚನೆ ಮಾಡಿದ್ರೆ ನೀನು ನುಡಿತೀಯ. ಅದೇ ನಿನ್ನ ಬಗ್ಗೆ ಯೋಚನೆ ಮಾಡೋದಾದರೆ ಅರ್ಥ ಆಯ್ತು. ಇನ್ಯಾವತ್ತೂ ಈ ಥರ ಆಗಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ಅದಿತಿ ಧ್ರುವ ಒಂದಾಗಬಾರ್ದು. ಅವಳನ್ನ ನಿನ್ನ ಮನೆಯಿಂದ ದೂರ ಇಟ್ಟರೆ ನೀನು ನಿನ್ನ ಮನೆಯಲ್ಲಿ ಇರ್ತೀಯ. ಇನ್ಮೇಲೆ ಅವಳು ನಮ್ಮ ಮನೆಗೆ ಬರ್ದಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಆಮೇಲೆ ಆ ವೈದೇಹಿ ಏನಂತಾಳೆ, ಅವಳು ಬಾಯಿ ಬಿಡಲ್ಲ ತಾನೆ? ಅವಳಷ್ಟೆಲ್ಲ ಬಾಯಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವಳಿಗೆ ನನ್ನನ್ನು ಕಂಡ್ರೆ ತುಂಬ ಭಯ. ಭಯಕ್ಕೆ ಯಾವಾಗ್ಲೂ ಬೆಲೆ ಇದೆ. ಭಯ ಹೋಗಿದ್ದನ ಸತ್ಯನೂ ಬಯಲಾಗತ್ತೆ. ಅವಳು ನನ್ನ ಕಂಟ್ರೋಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಯಾಕಂದರೆ ನಿಮಗಿಂತ ಮುಂಚೆ ನಾನೇ ಅವಳನ್ನ ಸಾಯಿಸ್ತೀನಿ ಅಂತ ಅವಳಿಗೆ ಗೊತ್ತು. ಆ ಧ್ರುವನ್ ಕತೆ ಏನು? ಸದ್ಯಕ್ಕೆ ಆ ಥರ ಏನೂ ಕಾಣಿಸ್ತಿಲ್ಲ. ಡಾಕ್ಟ್ರು ಬಂದಿದ್ರು. ಮೊದಲಿನ ಥರ ಆಗೋದಕ್ಕೆ ತುಂಬ ಟೈಮ್ ಬೇಕು ಅಂತ ಹೇಳಿದ್ರು. ಏನಾದರೂ ಹೆಚ್ಚು ಕಡಿಮೆ ಆದರೆ ನಿನ್ನ ಮನೆಯಲ್ಲಿ ಒಬ್ಬರು ಕಮ್ಮಿ ಆಗ್ತಾರೆ. ಅವ್ರ ಹೆಸರು ಸುಹಾಸಿನಿ ಅಂತ. ಅದಿತಿ, ಅಮ್ಮ, ನಾನೊಂದು ಹೇಳ್ತೀನಿ, ಕೇಳ್ತೀಯಾ? ಹೇಳಮ್ಮ. ಇನ್ಯಾವತ್ತೂ ಈ ಥರ ಯೋಚನೆ ಮಾಡಬೇಡ ಪುಟ್ಟ. ಹಾಗಂತ ನನಗೆ ಮಾತು ಕೊಡು. ನೋಡು, ಇನ್ಮೇಲೆ ನೀನುಂಟು, ನಿಮ್ಮ ಭಾವಂದ್ರುಂಟು. ನೀನಾಗೆ ನಮ್ಮ ಹತ್ರ ಬಂದು ಅಮ್ಮ ನಾನು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳೋವರೆಗೂ ನಾವು ಈ ವಿಷಯದಲ್ಲಿ ತಲೆ ಹಾಕಲ್ಲಮ್ಮ. ನೀನೇನೇ ಹೇಳ್ಕೋಬೇಕು ಅಂತಿದ್ರು ನಿಮ್ಮ ಭಾವಂದ್ರ ಹತ್ರನೂ ನಿಮ್ಮ ಅಕ್ಕಂದ್ರ ಹತ್ರನೂ ಹೇಳ್ಕೊ.
ಅವ್ರು ಬಂದು ನಮ್ಮ ಹತ್ರ ಹೇಳಿ. ಆದ್ರೆ ಈ ತರ ಕೆಟ್ಟ ಆಲೋಚನೆ ಮಾತ್ರ ಯಾವತ್ತೂ ಮಾಡ್ಬಿಡಬಿಟ್ಟು. ಇಲ್ಲ ಅಮ್ಮ, ಮಾಡಲ್ಲ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇದೇ ಖುಷಿಲಿ ಏನ್ ಎಣ್ಣೆ ಗಿಣ್ಣೆ ಕುಡಿದ್ಬಿಡ್ತೀನೋ ಅಂತ ಭಯ ಆಗ್ತಿದೆ. ಅದೊಂದು ಬಾಕಿ ಇತ್ತು ಕಣೆ, ಅದನ್ನು ಮಾಡ್ಬಿಡು. ಲೈಫಲ್ಲಿ ಎಲ್ಲಾನು ಮಾಡ್ದಂಗಾಗತ್ತೆ. ಲೈ, ಎಲ್ಲ ಅಂದ್ರೆ ಏನೇ? ಲವ್ ಮಾಡ್ತಿದ್ಯಾ ಅಲ್ವಾ, ಅದಕ್ಕೂ ಮೀರಿ ಇನ್ನೇನ್ ಮಾಡಕ್ಕಿದೆ ಹೇಳು? ಅದಕ್ಕೆ ಎಲ್ಲ ಅಂತ ಹೇಳ್ದೆ. ಲೇ ಅಂಜು, ವೇದನ್ ಭಾವನೆ ಸದ್ಯಕ್ಕೆ ನಿನ್ ಮದ್ವೆ ಬೇಡ ಅಂತ ಹೇಳಿದ್ರು ಅಷ್ಟೇ ಅಲ್ಲ ಕಣೆ, ನಮ್ಮ ಅಮ್ಮನೂ ಅದೇ ಮಾತು ಹೇಳಿದ್ದಾರೆ. ನನಗೆ ಫುಲ್ ಫ್ರೀ ಬರ್ಡ್ ತರ ಫೀಲ್ ಆಗ್ತಿದೆ. ಏಯ್ ದಡ್ಡಿ, ಸಾಯ್ತೀನಿ ಅಂತ ಹೆದರಿಸಿ ಮದ್ವೆ ಮುಂದಕ್ಕೆ ಹಾಕೊಳ್ಳೋದೇನ್ ದೊಡ್ಡ ವಿಷಯ ಅಲ್ಲ. ಮಾಡಿರೋ ಪ್ರೀತಿನ ಎಲ್ರೂ ಮುಂದೆ ಹೇಳ್ಕೊಂಡು ದೊಡ್ಡವಳಾಗ್ಬೇಕು. ಅಟ್ಲೀಸ್ಟ್ ಈಗ್ಲಾದ್ರೂ ನೀನ್ ರಾಜಣ್ಣನ್ ಲವ್ ಮಾಡ್ತಿರೋ ವಿಷಯನ ಎಲ್ರ ಹತ್ರ ಹೇಳ್ಕೊ. ಇಲ್ಲ ಅಂದ್ರೆ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ನಿನಗ್ ಮದ್ವೆ ಮಾಡಕ್ಕೆ ಹುಡುಗನ್ ಹುಡುಕ್ತಾರಷ್ಟೇ. ಆಗ ನೀನ್ ಮತ್ತೆ ಸಾಯ್ಬೇಕು ಅನ್ನೋ ಯೋಚನೆ ಮಾಡ್ತೀಯಾ? ದಯವಿಟ್ಟು ಅದಕ್ ಮಾತ್ರ ಅವಕಾಶ ಮಾಡ್ಕೊಡ್ಬೇಡ. ಈಗ್ಲೇ ವಿಷಯನೆಲ್ಲ ಹೇಳ್ಕೊಂಡು ಲೈನ್ ಕ್ಲಿಯರ್ ಮಾಡ್ಕೊ. ಜಾಣ ಮರಿತಾಂಜು, ನೀನು ಚಿಕ್ಕವಳಾದ್ರೂ ದೊಡ್ಡದಾಗಿ ಯೋಚನೆ ಮಾಡ್ತೀಯ. ಅಗ್ರಜ, ಒಂದು ನಿಮಿಷ ಹೇಳು ವಿಕ್ರಮ್. ನೀನು ಇವತ್ತು ಆಫೀಸ್ಗೆ ಹೋಗ್ತಿರೋದು ಒಳ್ಳೇದನ್ಸುತ್ತೆ. ಯಾಕೆ? ಪ್ರಜ್ವಲ್ ಕಾಲ್ ಮಾಡಿದ್ರು. ಅವರು ನಮ್ಮ ಹತ್ರ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತಂತ. ಹೌದಾ? ಏನಂತೆ? ಗೊತ್ತಿಲ್ಲ ಅಗ್ರಜ. ವೇದಾಂತ್ ಸರ್ ಇದ್ರೆ ಒಳ್ಳೇದು ಅಂತ ಫೋನ್ ಕಟ್ ಮಾಡಿದ್ರು. ಅದಕ್ಕೆ ಇನ್ನೊಂದು 2 hours ವೆಯ್ಟ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಪ್ರಜ್ವಲ್. ಪ್ರಜ್ವಲ್, ಕರೆಕ್ಟ್ ಟೈಮಿಗೆ ಬಂದ್ರಿ. ನಾವು ನಿಮಗೋಸ್ಕರನೇ ವೆಯ್ಟ್ ಮಾಡ್ತಿದ್ವಿ. ಸಾರಿ ಸರ್, ಸ್ವಲ್ಪ ಲೇಟ್ ಆಯ್ತು. ಇಟ್ಸ್ ಓಕೆ ಪ್ರಜ್ವಲ್. ಏನೋ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂದ್ರಲ್ಲ, ಹೇಳಿ. ಅದೇ ಸರ್, ನಾನು ನಿಮ್ಮ ಹುಟ್ಟೂರಿಗೆ ಹೋಗಿದ್ದೆ. ನಮ್ಮ ತಾಯಿ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ತಾ? ಯಾರಾದ್ರೂ ಏನಾದರೂ ಹೇಳಿದ್ರಾ? ಇಲ್ಲ ಸರ್, ಇನ್ನೂ ನಮಗೆ ಯಾವ ಪ್ರೂಫ್ ಸಿಕ್ಕಿಲ್ಲ. ಯಾರು ಕೇಳಿದ್ರು ಗೊತ್ತಿಲ್ಲ ಅಂತಾರೆ. ಮತ್ತೆ ಇನ್ಯಾವ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರಿ? ನಿಮ್ಮ ಹುಟ್ಟೂರಲ್ಲಿ ನಂಗೊಂದು ವ್ಯಕ್ತಿ ಸಿಕ್ಕಿದ್ದ. ಅವನ ಹೆಸರು ದೇವರಾಜಪ್ಪ ಅಂತ. ಬಟ್ ಒಂದು ವಿಷಯ ಏನಂತ ಹೇಳಿದ್ರೆ, ತುಂಬ ವರ್ಷದ ಹಿಂದೆ ಅವನ ತಲೆಗೆ ಏಟಿದ್ದು ಅವನ ಮೆಮೊರಿ ಲಾಸ್ ಆಗಿದೆ. ಆದರೂ ಪರವಾಗಿಲ್ಲ, ಏನು ಕೇಳಿದ್ರು ಹೇಳ್ತಾನೆ. ಅದರಲ್ಲೂ ನಿಮ್ಮ ಮನೆ ವಿಷಯ ಅಂದರೆ ತುಂಬ ಜಾಸ್ತಿನೇ ಇಂಟ್ರೆಸ್ಟ್ ತೋರಿಸ್ತಾನೆ. ರೂಪಾಲಿ, ಏನು ತೊಂದರೆ ಇಲ್ಲದೆ ಕೆಲಸ ಸಿಕ್ತು ಕಣೆ. ನೋಡು, ಬ್ಯಾಗು ಯೂನಿಫಾರ್ಮ್ ಎಲ್ಲ ಕೊಟ್ರು. ಏನು ಅಂಜು, ಕೆಲಸ ಸಿಕ್ತಲ್ಲ, ಅಷ್ಟು ಸಾಕು ಬಿಡು. ನಿನ್ನಿಂದ ತುಂಬಾ ಹೆಲ್ಪ್ ಆಯ್ತು ಕಣೆ. ನಿನ್ ಕಸಿನ್ ದಿಲೀಪ್ ನ ಮೀಟ್ ಮಾಡ್ದೆ. ಪಾಪ ಕಣೆ, ಅವರೇ ಮುಂದೆ ನಿಂತ್ಕೊಂಡು ಆ ಮ್ಯಾನೇಜರ್ ಹತ್ರ ಅಪ್ರೂವಲ್ ಕೊಡ್ಸಿದ್ರು. ಅವ್ರಿರ್ಲಿಲ್ಲ ಅಂದ್ರೆ ಗ್ಯಾರಂಟಿ ಆ ಮ್ಯಾನೇಜರ್ ನಂಗೆ ಕೆಲಸನೇ ಕೊಡ್ತಾ ಇರ್ಲಿಲ್ಲ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಕಣೆ. ಕೆಲ್ಸದ ಬಗ್ಗೆ ಏನಾದ್ರೂ ಕೇಳಿದ್ಯಾ? ಹೇಗಂತೆ, ಮಾಡ್ಬೋದಂತ? ಹಾ, ಕೇಳ್ದೆ. ತುಂಬಾ ಈಸಿ ಕಣೆ. ಫಸ್ಟ್ ಪಾರ್ಸಲ್ನ ಕಲೆಕ್ಟ್ ಮಾಡ್ಕೊಂಡು ಅವ್ರು ಕೇಳಿದ ಅಡ್ರೆಸ್ಗೆ ಕೊಟ್ಟು ಬಂದ್ರೆ ಸಾಕು. ಅವತ್ತಿನ ಪೇಮೆಂಟ್ ಅವತ್ತೇ ಆಗೋಗುತ್ತೆ. ಯೂನಿಫಾರ್ಮ್ ಸಿಕ್ಕಾಯ್ತು, ಇನ್ನೇನು ಟೆನ್ಷನ್ ಇಲ್ಲ. ಕೆಲಸ ಶುರು ಹಚ್ಕೊಳ್ಳೋದಷ್ಟೇ ಬಾಕಿ. ಮತ್ತೇನ್ ಹೇಳಿದ್ರು? ಒಂದ್ ಪ್ರಶ್ನೆ ಕೇಳಿದ್ರು, ನಿಮಗ್ 18 ವರ್ಷ ಆಗಿದ್ಯಾ ಅಂತ. ಹಾಗೆಲ್ಲ ಕೇಳಿದ್ರಾ? ಯಾಕಂತೆ? ಇನ್ನೇನಕ್ಕೆ, ಅದಕ್ಕಿಂತ ಚಿಕ್ಕ ವಯಸ್ಸವ್ರು ಕೆಲಸ ಮಾಡಿದ್ರೆ ಅದನ್ನ ಚೈಲ್ಡ್ ಲೇಬರ್ ಅಂತಾರೆ. ಅದಕ್ಕೆ ನನಗ್ 18 ಆಗಿದೆ, ನಾನ್ ಕೆಲಸ ಮಾಡಿದ್ರೆ ಚೈಲ್ಡ್ ಲೇಬರ್ ಆಗಲ್ಲ ಅಂತ ಹೇಳ್ದೆ. ಹೌದು, ಎಷ್ಟವ ಡ್ಯೂಟಿ ನಿಂದು? ಆಪ್ ಓಪನ್ ಮಾಡ್ಕೊಂಡ್ರೆ ಎಲ್ಲ ಗೊತ್ತಾಗುತ್ತಂತೆ. ಇವತ್ತಿನ ನನ್ನ ಆಪ್ಗೆ ನೋಟಿಫಿಕೇಶನ್ ಕೂಡ ಬರುತ್ತಂತೆ.
ನಾವ್ ಎಷ್ಟು ಅವರ್ಸ್ ಆದ್ರೂ ವರ್ಕ್ ಮಾಡ್ಬೋದು, ಅದು ನಮ್ ಕೆಪಾಸಿಟಿ. ಆದ್ರೆ ನಾನು ಸೈಕಲಲ್ಲಿ ಕೆಲಸ ಮಾಡೋದ್ರಿಂದ ನನಗೆ 5 ಕಿಲೋಮೀಟರ್ ರೇಡಿಯಸ್ ಮಾತ್ರ ಬರುತ್ತೆ. 5 ಕಿಲೋಮೀಟರ್ ಅಂದ್ರೆ ನಮ್ಮ ಮನೆ ಸುತ್ತಮುತ್ತ ಇರೋ ಜಾಗಗಳಿಗೆ ಮಾತ್ರ ನಂಗೆ ನೋಟಿಫಿಕೇಶನ್ ಬರುತ್ತೆ. ಇಷ್ಟು ಮಾಡ್ಕೊಂಡ್ರೆ ಸಾಕು, ಒಳ್ಳೆ ಸಂಪಾದನೆ ಮಾಡ್ಬೋದು ಅಂತ ಹೇಳಿದ್ದಾರೆ. ನಂಗೆ ಸದ್ಯಕ್ಕೆ ಇಷ್ಟು ಸಾಕು. ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿ ನಮ್ಮ ಅಪ್ಪ ಅಮ್ಮಂಗೆ ಕೊಡ್ತೀನಿ. ಪಾಪ ಆಗ್ಲಾದ್ರೂ ಅವ್ರಿಗೆ ಸ್ವಲ್ಪ ಬರ್ಡನ್ ಕಮ್ಮಿ ಆಗುತ್ತೆ. ಹೌದು, ಬಟ್ಟೆ ಬ್ಯಾಗ್ ಎಲ್ಲ ಮನೆಗೆ ಹೆಂಗ್ ತಗೊಂಡೋಗ್ತೀಯ? ಅದಕ್ಕೂ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ, ಅದನ್ನ ಆಮೇಲೆ ಹೇಳ್ತೀನಿ. ಹಾ, ಆಮೇಲೆ ನಾನು ಯಾವಾಗ್ಲೂ ಯೂನಿಫಾರ್ಮ್ ಹಾಕೊಂಡು ಕೆಲಸ ಮಾಡೋಕ್ಕಾಗಲ್ಲ, ಆದ್ರೆ ಕೆಲಸ ಮಾತ್ರ ಮಾಡ್ತೀನಿ ಅಂತ ಅವ್ರಿಗೆ ಹೇಳ್ದೆ. ಅದಕ್ಕೆ ಅವರು ಪರವಾಗಿಲ್ಲ, ನಮ್ಮ ಆ್ಯಪಲ್ಲಿ ಯೂನಿಫಾರ್ಮ್ ಹಾಕೊಂಡೇ ಕೆಲಸ ಮಾಡಬೇಕು ಅನ್ನೋ ಕಂಪಲ್ಸರಿ ರೂಲ್ಸ್ ಏನೂ ಇಲ್ಲ, ಆನ್ಲೈನ್ ಮೇಲೆ ಕೆಲಸ ಮಾಡಿದ್ರೆ ಸಾಕು ಅಂತ ಹೇಳಿದ್ರು. ಹೌದಾ, ಸರಿ ಬಿಡು. ಅಲ್ಲಿ ದೇವರಾಜಪ್ಪನ ಭೇಟಿ ಮಾಡಿದ್ದೆ. ದೇವರಾಜಪ್ಪನ? ಸರ್, ನಾನು ದೇವರಾಜಪ್ಪನ ಮೆಂಟ್ಲು ಅನ್ಕೊಂಡಿದ್ದೆ. ಆದರೆ ಮೆಂಟ್ಲು ಆದರೂ ಅವನ ಬುದ್ಧಿ ತುಂಬ ಶಾರ್ಪ್ ಆಗಿದೆ. ಅವನು ಮಾತಾಡೋ ಮಾತುಗಳಲ್ಲಿ ತುಂಬ ಅರ್ಥ ಇದೆ, ಅಷ್ಟೇ ಸತ್ಯ ಇದೆ. ಪ್ರಜ್ವಲ್, ನಾನು ನಿಮ್ಮ ಮನುಷ್ಯನ ಬಗ್ಗೆ ಕೇಳಿದ್ದೀನಿ. ಅವನು ತುಂಬ ಮಾತಾಡ್ತಾನಂತೆ, ಬಟ್ ಅವನ ಮಾತುಗಳು ಯಾವುದೂ ಅರ್ಥ ಆಗಲ್ವಂತೆ, ರೈಟ್? ಹಾಂ ಸರ್, ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ. ಅವನು ತುಂಬ ಮಾರ್ಮಿಕವಾಗಿ ಮಾತಾಡ್ತಾನೆ. ಹೇಳ್ಬೇಕಾಗಿರೋ ವಿಷಯನ ತುಂಬ ತಿರುಚಾಗಿ ಹೇಳ್ತಾನೆ. ಬಟ್ ಒಂದೊಂದು ಸತ್ಯ, ಮನುಷ್ಯ ತುಂಬ ತಿಳ್ಕೊಂಡಿದ್ದಾನೆ. ಅವನು ಹುಚ್ಚ ಆಗಿದ್ರು ಊರಿನ ಜನ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ, ತುಂಬ ಗೌರವ ಕೊಡ್ತಾರೆ. ಸರ್, ಅವ್ರ ಫೋಟೋ. ಎಸ್ ಪ್ರಜ್ವಲ್, ಇವನೇ. ನಾನು ಅವತ್ತು ಊರಿಗೆ ಹೋಗಿದ್ದಿನ ಸಿಕ್ಕಿದ ವ್ಯಕ್ತಿ ಇವನೇ. ನಮ್ಮ ಮನೆ ಕಡೆ ನೋಡ್ಕೊಂಡು ಏನೇನೋ ಮಾತಾಡ್ಕೊಂಡು ಬರ್ತಿದ್ದ. ಎಕ್ಸಾಕ್ಟ್ಲಿ ಸರ್, ನೀವು ನೋಡಿದ್ದು ಇವನೇನೆ. ನಿಮ್ಮ ಮನೆ ಬಗ್ಗೆ ತುಂಬ ಗೊತ್ತಿದೆ ಅನಿಸ್ತಿದೆ. ಇವ್ನು ಯಾವಾಗಲೂ ನಿಮ್ಮ ಮನೆ ಮುಂದೆನೇ ಕೂತಿರ್ತಾನೆ. ಕಾಂಪೌಂಡ್ ಮೇಲೆ ಏನೋ ವಿಚಿತ್ರವಾಗಿ ಚಿತ್ರ ಬಿಡಿಸ್ತಿರ್ತಾನೆ. ನಿಮ್ಮ ಮನೆ ಕಡೆಗೆ ಕೈ ತೋರಿಸಿ, ಈ ಮನೆಗೆ ಶಾಪ ಇದೆ, ಈ ವಂಶನ ನಾಶ ಮಾಡೋಕ್ಕೆ ಕಾಯ್ತಾ ಇದ್ದಾರೆ, ಸದ್ಯದಲ್ಲಿ ಬರ್ತಾರೆ ಅಂತ ಏನೇನೋ ಮಾತಾಡ್ತಿದ್ನಂತೆ. ಇದನ್ನೆಲ್ಲ ನಿಮ್ಗೆ ಯಾರು ಹೇಳಿದ್ರು? ಸರ್, ನಾನು ಆ ಊರಿನ ಜನರ ಹತ್ರ ಅವನ ಬಗ್ಗೆ ತುಂಬ ತಿಳ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ ಸರ್, ಅವ್ನು ಬಿಡಿಸಿರೋ ಎಲ್ಲ ಚಿತ್ರಗಳನ್ನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು ನಿಮಿಷ ಸರ್.
ನೀವು ದೇವರಾಜಪ್ಪನ ಸಾಮಾನ್ಯದವನು ಅಂತ ಅನ್ಕೋಬೇಡಿ. ಅವನ ಹ್ಯಾಂಡ್ ರೈಟಿಂಗ್ ನೋಡಿ ಎಷ್ಟು ಕ್ಲೀನ್ ಆಗಿದೆ. ಆ ಮನುಷ್ಯ ಇಂಗ್ಲಿಷ್ ಜೊತೆಗೂ ಬೇರೆ ಬೇರೆ ಭಾಷೆನೂ ಮಾತಾಡ್ತಾನೆ. ಅವನು ಎಜುಕೇಟೆಡ್ ಅನಿಸ್ತಿದೆ. ಅಷ್ಟೇ ಅಲ್ಲ ಸರ್, ಅವನು ತುಂಬ ಒಳ್ಳೆ ಆರ್ಟಿಸ್ಟ್ ಕೂಡ ಹೌದು. ಯಾರ್ಯಾರ್ದು ಚಿತ್ರ ಬಿಡಿಸಿ ಆಮೇಲೆ ಯಾರು ನೋಡಬಾರ್ದು ಅಂತ ಅಳಿಸ್ಬಿಡ್ತಾನೆ. ಸರ್, ಈ ದೇವರಾಜಪ್ಪನ ವಿಶೇಷ ಏನಂತ ಹೇಳಿದ್ರೆ, ಅವ್ನು ಮಾತಾಡೋದನ್ನು ನೋಡಿದನ್ನ ಎಷ್ಟು ವರ್ಷ ಬಿಟ್ಟು ಕೇಳಿದ್ರು ಹೇಳ್ತಾನಂತೆ. ತಲೆ ಕೆಟ್ಟವರೆಲ್ಲ ಮಾತಾಡೋದು ಹೀಗೆ ಪ್ರಜ್ವಲ್. ಅವನಿಂದ ನಮ್ಮಮ್ಮನ ಬಗ್ಗೆ ಏನೋ ಕ್ಲೂ ಸಿಗಲ್ಲ ಅನ್ಸುತ್ತೆ. ಇಟ್ಸ್ ಜಸ್ಟ್ ವೇಸ್ಟ್ ಆಫ್ ಟೈಮ್ ಅನ್ಸ್ತಿದೆ. ನನ್ನ ಪ್ರಕಾರ ಸಾಧ್ಯ ಇದೆ ಅನಿಸ್ತಿದೆ ಸರ್. ಅದು ಹೇಗೆ ಹೇಳ್ತೀರಾ? ಮೇಡಮ್, ಆ ಊರವ್ರು ಹೇಳೋ ಪ್ರಕಾರ 1 ವರ್ಷದ ಹಿಂದೆ ಯಾರೋ ಲೇಡಿ ನೋಡಿ ವೈದೇಹಿ ಅಮ್ಮವ್ರಂತ ಮಾತಾಡ್ಸೋಕೆ ಹೋಗಿದ್ನಂತೆ. ಅದ್ಬಿಟ್ಟು ಕೈ ಬೇರೆ ಮುಗ್ದಿದ್ನಂತೆ. ಅವನು ಆ ಲೇಡಿನ ಮಾತಾಡ್ಸಕ್ ಪ್ರಯತ್ನ ಪಟ್ಟಿರ್ಬೋದು, ಕೈನೂ ಮುಗ್ದಿರ್ಬೋದು. ಬಟ್ ಅವನಿಗೂ ನಮ್ಮಮ್ಮನಿಗೂ ಏನ್ ಸಂಬಂಧ? ಸಂಬಂಧ ಇದೆ ಸರ್. ಅವ್ನು ಮಾತಾಡಕ್ಕೆ ಹೋಗಿದ್ದ ಲೇಡಿ ವೈದೇಹಿ ಅಮ್ಮನೇ ಆಗಿರ್ಬೋದಲ್ವಾ? ಅಮ್ಮನ್ ನೋಡಿದ್ರ? ಐ ಥಿಂಕ್ ಸುಮಾರು 1 ವರ್ಷದ ಹಿಂದೆ ದೇವರಾಜಪ್ಪ ನಿಮ್ಮ ತಾಯಿನ ಹುಟ್ಟೂರಲ್ಲೇ ನೋಡಿದಾನೆ ಅನ್ಸುತ್ತೆ. ಆ ಮನೆ ಮೇಲೆ ಒಂದು ಹೆಣ್ಣಿನ ಶಾಪ ಇದೆ. ಎಸ್ ಪ್ರಜ್ವಲ್, ಯು ಆರ್ ರೈಟ್. ನಾವು ನಮ್ಮ ಹುಟ್ಟೂರ್ಗೆ ಹೋಗಿ ಆಲ್ಮೋಸ್ಟ್ 1 year ಆಯ್ತಲ್ವಾ? ಮೋಸ್ಟ್ಲಿ ಅವ್ನು ಆಗ್ಲೇ ನೋಡಿರ್ತಾನೆ ನಮ್ಮ ತಾಯಿನ, ರೈಟ್? ಎಸ್ ಸರ್. 1 ವರ್ಷದ ಹಿಂದೆ ನಿಮ್ಮ ತಾಯಿನ ಹುಟ್ಟೂರ ಮನೆ ಮುಂದೆ ಜೀವಂತವಾಗಿ ನೋಡಿರೋ ವ್ಯಕ್ತಿ, ಅವ್ರ ಹತ್ರ ಮಾತಾಡಿರೋ ವ್ಯಕ್ತಿ ಅಂದ್ರೆ ದೇವರಾಜಪ್ಪ ಒಬ್ನೇ. ಅಷ್ಟೇ ಅಲ್ಲ, ಅವನಿಗೆ ನಿಮ್ಮ ಮನೆಯಲ್ಲಿ ನಡೆದಿರೋ ಎಲ್ಲ ಘಟನೆ ಗೊತ್ತಿದೆ ಅನ್ಸುತ್ತೆ. ನಾವು ಅವನ ಒಂದ್ಸಲ ವಿಚಾರಿಸಿದ್ರೆ ಕೆಲವೊಂದು ವಿಷಯ ಗೊತ್ತಾಗ್ಬೋದು. ಅದರಿಂದ ನಿಮ್ಮ ತಾಯಿನ ಹುಡುಕಕ್ಕೆ ಈಸಿ ಆಗುತ್ತೆ. ಪ್ರಜ್ವಲ್, ಆ ದೇವರಾಜಪ್ಪ ಸ್ಕೆಚ್ ಬರಿತಾನೆ ಅಂತ ಹೇಳಿದ್ರಿ ಅಲ್ವಾ? ಹಾ ಸರ್, ತುಂಬಾ ಚೆನ್ನಾಗಿ ಬರೀತಾನೆ. ಅವ್ನು ನಮ್ಮ ಮನೆ ನೋಡಿ ನಮ್ಮ ಮನೆ ಸ್ಕೆಚ್ನೇ ಬಿಡಿಸಿದಾನೆ ಅಂದ್ರೆ, ಇನ್ನು ನಮ್ಮ ತಾಯಿ ಬಗ್ಗೆ ಕೇಳಿದ್ರೆ ನಮ್ಮ ತಾಯಿ ಸ್ಕೆಚ್ನು ಬಿಡಿಸ್ಬೋದಲ್ವಾ? ಎಕ್ಸಾಕ್ಟ್ಲಿ ಸರ್. ಅದೇ ನಂಬಿಕೆ ಮೇಲೆ ಅವನ್ನ ಕರ್ಕೊಂಡು ಬಂದು ಸೇಫ್ಟಿ ಜಾಗದಲ್ಲಿ ಇಟ್ಟಿದ್ದೀನಿ. ನೀವು ಪರ್ಮಿಷನ್ ಕೊಟ್ಟರೆ ಕರ್ಕೊಂಡು ಬರ್ತೀನಿ. ರಿಯಲಿ? ದಟ್ಸ್ ಗ್ರೇಟ್. ಪರ್ಮಿಷನ್ ಕೇಳೋ ಅಗತ್ಯ ಇಲ್ಲ. ನಾಳೆನೇ ಅವನನ್ನ ಕರ್ಕೊಂಡ್ಬನ್ನಿ. ನಮ್ಮ ತಾಯಿ ಸ್ಕೆಚ್ನ ಅವನಿಂದ ಬರೆಯಕ್ಕೆ ಹೇಳಿ. ಶೂರ್ ಸರ್, ಖಂಡಿತ ಕರ್ಕೊಂಡು ಬರ್ತೀನಿ.